We are going to learn third standard chapter number 7, that is who did Patrick's homework, right? Usually that everybody is feeling boring about homework, right? ಹೋಮ್ವರ್ಕ್ ಅಂದರೆ ತುಂಬ ಬೋರಿಂಗ್ ಫೀಲ್ ಆಗುತ್ತಲ್ವಾ. ಟೀಚರ್ ಇಲ್ಲ ನಾವು ಹೋಮ್ವರ್ಕ್ ಕಂಪ್ಲೀಟ್ ಮಾಡಿಲ್ಲ ಅಂದರೆ ಟೀಚರ್ ಪನಿಷ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಹೋಮ್ವರ್ಕ್ ಮಾಡಬೇಕಾದ್ರೆ ಶಪ್ಪ ಅಂತ ಹೇಳಿಬಿಟ್ಟು ನಾವು ಹೋಮ್ವರ್ಕ್ ಕಂಪ್ಲೀಟ್ ಮಾಡ್ತೀವಿ. ಸೊ ಇನ್ ದಿಸ್ ಚಾಪ್ಟರ್ ದೇರ್ ಈಸ್ ಅ ಒನ್ ಬಾಯ್ ಹೂ ಈಸ್ ಪ್ಯಾಟ್ರಿಕ್, ಲೈಕ್ ಯು. ನಿಮ್ಮ ಥರ ಒಂದು ಹುಡುಗ ಇದ್ದಾನೆ, ಅವನ ಹೆಸರು ಏನಪ್ಪ ಅಂದರೆ ಪ್ಯಾಟ್ರಿಕ್ ಅಂತ ಹೇಳಿಬಿಟ್ಟು. ಅವನಿಗೂ ಕೂಡ ಹೋಮ್ವರ್ಕ್ ಅಂದರೆ ಇಷ್ಟ ಇರೋದಿಲ್ಲ. ಹಾಗಾದರೆ ಹೂ ಡಿಡ್ ಪ್ಯಾಟ್ರಿಕ್ ಹೋಮ್ವರ್ಕ್? ಹಾಗಾದರೆ ಅವನ ಹೋಮ್ವರ್ಕನ್ನು ಯಾರು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಲೆಸನ್ ಇದೆ. ಓಕೆ, ವಿ ಮೂವ್ ಆನ್ ಟು ದ ಲೆಸನ್. ಲೆಟ್ಸ್ ಸಿ ಹೂ ಡಿಡ್ ದ ಪ್ಯಾಟ್ರಿಕ್ಸ್ ಹೋಮ್ವರ್ಕ್. ಫಸ್ಟ್ ವಿ ಮೂವ್ ಆನ್ ಟು ದ ನ್ಯೂ ವರ್ಡ್ಸ್. ಓಕೆ, ಓಕೆ. ಸೊ grant. Grant means to something give. Okay, ಏನಾದರೂ ಕೊಡೋದಕ್ಕೆ ಏನಂತ ಕರೀತಾರೆ? grant. Wrinkled. Wrinkled means crumpled. ಈಗ ಏನಾದರೂ ಬೇಜಾರಾದರೆ ನಾವು ಮುಖವನ್ನು ಕಿವುಚ್ತೀವಿ ಗೊತ್ತಾ? ಕಿವುಚಿದಾಗ ದಟ್ ಎಲ್ಲ ಸ್ಕಿನ್ ಏನಾಗುತ್ತೆ? ರಿಂಕಲ್ ರೌಂಡ್ ರೌಂಡ್ ಲೈನ್ಸ್ ಬರುತ್ತಲ್ವಾ, ದಟ್ ಈಸ್ ಕಾಲ್ಡ್ ಆಸ್ wrinkled. Muttered means ಕಂಪ್ಲೇಂಟ್ ಮಾಡೋದು. ನನ್ನಿಂದ ಆಗೋದಿಲ್ಲ ಅನ್ನೋದನ್ನು ಕಂಪ್ಲೇಂಟ್ ಮಾಡಬೇಕಾದ್ರೆ ಅದನ್ನು ಸಾಫ್ಟ್ ವಾಯ್ಸಲ್ಲಿ ಹೇಳೋದು, ನಾಟ್ ಅ ಹೈ ವ್ಯಾಲ್ಯೂ. ಸಾಫ್ಟ್ ವಾಯ್ಸಲ್ಲಿ ಕಂಪ್ಲೇಂಟ್ ಮಾಡೋದಕ್ಕೆ ಏನಂತ ಕರೀತಾರೆ? ದಟ್ ಈಸ್ ಮಟರ್. ಎಲ್ಫ್. ಎಲ್ಫ್ ಈಸ್ ಅ ಸ್ಮಾಲ್ ಟಾಯ್. ಓಕೆ, ಹಿಯರ್ ಇನ್ ದಿಸ್ ಪಿಕ್ಚರ್ ಯು ಕ್ಯಾನ್ ಸಿ. ಓಕೆ, ದಿಸ್ ಈಸ್ ಎಲ್ಫ್. ELF, elf. Okay, next. Squeak. Squeak means high pitch sound of cry. ತುಂಬ ಜೋರಾಗಿ ಅಳೋದಕ್ಕೆ ಸ್ಕ್ವಾಕ್ ಅಂತ ಕರೀತಾರೆ. Out of luck, it means unlucky. Shrieked. Shrieked means shouted loudly, ಜೋರಾಗಿ ಚೀರಾಡುವಂಥದ್ದು. History. History means about past events. Mystery means something is difficult to solve. ಏನಾದರೂ ಸಾಲ್ವ್ ಮಾಡಬೇಕಾದ್ರೆ ಅದು ಡಿಫಿಕಲ್ಟಿ ಫೀಲ್ ಆದರೆ ದಟ್ ಈಸ್ ಕಾಲ್ಡ್ ಆಸ್ mystery. Library is a building which is where we found that lots of collection books of collections we got here. ಬುಕ್ಸ್ ಎಲ್ಲ ಕಲೆಕ್ಷನ್ ಮಾಡಿಟ್ಟಿರುವಂತಹ ಬಿಲ್ಡಿಂಗಿಗೆ ಏನಂತ ಕರೀತಾರೆ? ಲೈಬ್ರರಿ. Puffed means swollen, ಅಂದರೆ ಸ್ವೆಲ್ಲಿಂಗ್ ಆಗೋದು. ಓಕೆ, ದಟ್ ಊದ್ಕೊಳ್ಳೋದು, ಎಲ್ಲಾದರೂ ಪೆಟ್ಟಾದರೆ ಊದ್ಕೊಳ್ಳುತ್ತಲ್ವಾ, ದಟ್ ಈಸ್ ಕಾಲ್ಡ್ ಆಸ್ ಸ್ವೆಲ್ಲಿಂಗ್. Puffed. Slyly means quietly, without informing anyone, without knowing anyone, that is called as slyly. Yes children, now we move on to our lesson part. That lesson is who did Patrick's homework. Okay, Patrick ದು homework ಯಾರು ಮಾಡ್ತಾರೆ ಅಂತ ನೋಡೋಣವಾ? Yes. So Patrick never did homework. Too boring, he said. He played basketball, football and video games instead. His teachers told him, Patrick, do your homework or you won't learn a thing. And it was true, sometimes he did not feel clever. But what could he do? He hated homework. See children, Patrickಗೆ ಹೋಮ್ವರ್ಕ್ ಅಂದರೆ ತುಂಬ ಬೋರಿಂಗ್ ಇರುತ್ತೆ. ಸೊ ಅವನು ಇನ್ಸ್ಟೆಡ್ ಆಫ್ ಡೂಯಿಂಗ್ ಹೋಮ್ವರ್ಕ್ ಬಾಸ್ಕೆಟ್ಬಾಲ್, ಫುಟ್ಬಾಲ್ ಏನು ಮಾಡ್ತಾ ಇದ್ದ? ಆಟಾಡ್ತಾ ಇದ್ದ. ಅವ್ರ ಟೀಚರ್ ಏನಂತಿದ್ರು? ಪ್ಯಾಟ್ರಿಕ್, ಡೂ ಯೋರ್ ಹೋಮ್ವರ್ಕ್ ಡೈಲಿ ಅಂತ ಹೇಳಿ ಸ್ಕೋಲ್ಡ್ ಮಾಡ್ತಾ ಇದ್ರು. ಅದರ್ವೈಸ್ ಯು ಕಾಂಟ್ ಲರ್ನ್ ಎನಿಥಿಂಗ್, ನೀನೇನು ಕಲಿಯೋಕ್ಕೆ ಸಾಧ್ಯ ಇಲ್ಲ. ಹೋಮ್ವರ್ಕ್ ಮಾಡಿದ್ರೇ ಟೀಚರ್ ಹೋಮ್ವರ್ಕ್ ಯಾಕೆ ಕೊಡ್ತಾರೆ? ಬಿಕಾಸ್ ವಾಟ್ ಎವರ್ ಯು ಲರ್ನ್ ಇನ್ ದ ಸ್ಕೂಲ್, ಇಟ್ ಶುಡ್ ಬಿ ರಿಪೀಟ್ ಅಗೇನ್ ಇನ್ ಹೋಮ್. That is called as homework.
ಸ್ಕೂಲಲ್ಲಿ ಕಲ್ತಿರೋದನ್ನು ನೀವು ಮನೆಗೆ ಹೋಗ್ಬಿಟ್ಟು ರಿವೈಸ್ ಮಾಡಿದರೆ ಅದು ಜಾಸ್ತಿ ನೆನಪಲ್ಲಿ ಉಳಿಯುತ್ತೆ, ಹೌದಾ? ಸೊ ಅದರಿಂದ ನಿಮಗೆ ರಿವಿಷನ್ ಆಗ್ತಾ ಹೋಗುತ್ತೆ. ಸೊ ಅದು ರಿಮೈಂಡ್ ಆಗ್ತಾ ಹೋದ ಹಾಗೆ ನೀವೇನು ಮಾಡ್ತೀರಿ, ಕ್ಲೆವರ್ ಆಗ್ತಾ ಹೋಗ್ತೀರಿ. ಸೊ ಅದಕ್ಕೆ ಹೋಮ್ವರ್ಕ್ ಕೊಡ್ತಾರೆ. ಟೀಚರ್ ಏನಂತಾರೆ, ನೀನು ವರ್ಕ್ ಮಾಡಲಿಲ್ಲ ಅಂದರೆ ನಿನಗೇನು ಕಲಿಯೋಕ್ಕೆ ಆಗೋದಿಲ್ಲ, ಯು ಹ್ಯಾವ್ ಟು ಡೂ ಯೋರ್ ಹೋಮ್ವರ್ಕ್ ಅಂತ. ಬಟ್ ಪ್ಯಾಟ್ರಿಕ್ ಹೇಟೆಡ್ ಹೋಮ್ವರ್ಕ್. ಪ್ಯಾಟ್ರಿಕ್ಕಿಗೆ ಹೋಮ್ವರ್ಕ್ ಅಂದರೆ ತುಂಬ ಹೇಟ್ ಮಾಡ್ತಾ ಇರ್ತಾನೆ. Then one day his cat was playing with the doll. He tried to take the doll from the cat. To his surprise, it wasn't a doll at all, but a man of the tiniest size. He had little woolen shirt with old-fashioned pant and a pointed hat. He yelled, "Save me! Don't give me back to that cat. I will grant your wish. I promise you that." ಒನ್ ಡೇ ಏನಾಗುತ್ತಂದರೆ ಪ್ಯಾಟ್ರಿಕ್ಕಿದ್ದು ಕ್ಯಾಟು ಯಾವುದೋ ಒಂದು ಡಾಲ್ ಜೊತೆ ಆಟ ಆಡ್ತಾ ಇರತ್ತಂತೆ. ಬಟ್ ಆ್ಯಕ್ಚುಲಿ ಅದು ಡಾಲ್ ಆಗಿರಲಿಲ್ಲ. ಅದು ಏನಾಗಿತ್ತು ಅಂದರೆ ಟೈನಿಯೆಸ್ಟ್ ಸೈಜ್, ತುಂಬ ಚಿಕ್ಕದಿರೋದು ಒಬ್ಬ ಮ್ಯಾನ್. ಅದು ಯಾರು ಅಂದರೆ ದ್ಯಾಟ್ ಈಸ್ ಹಿಯರ್ ಇಟ್ ಈಸ್. ಅದೇನಿತ್ತಂದರೆ ಉಲನ್ ಶರ್ಟ್ ಇತ್ತು, ದೆನ್ ಪಾಯಿಂಟೆಡ್ ಹ್ಯಾಟ್ ಇತ್ತು ಅದರದ್ದು, ಆ್ಯಂಡ್ ಓಲ್ಡ್ ಫ್ಯಾಷನ್ ಪ್ಯಾಂಟ್ ಇತ್ತು, ಓಲ್ಡ್ ಫ್ಯಾಷನ್ ಶೂಸ್ ಇತ್ತು. ಸೊ ಅದೇನನ್ನತ್ತೆ ಅಂತಂದರೆ ಸೇವ್ ಮೀ, ನನ್ನನ್ನು ಉಳಿಸ್ರಿ, ಡೋಂಟ್ ಗಿವ್ ಬ್ಯಾಕ್ ಟು ದ ಕ್ಯಾಟಿಗೆ ಕೊಡೋಕ್ಕೆ ಹೋಗಬೇಡ, ನಾನು ನಿನಗೆ ಒಂದು ವಿಶನ್ನು ಗ್ರ್ಯಾಂಟ್ ಮಾಡ್ತೀನಿ, ನಿನಗೆ ಒಂದು ವರವನ್ನು ಕೊಡ್ತೀನಿ, ಐ ಪ್ರಾಮಿಸ್ ಯು ಅಂತ ಹೇಳುತ್ತೆ. Patrick couldn't believe how lucky he was. Here was the answer to all of his problems. So he said, "Only if you do all my homework till the end of the year." ಪ್ಯಾಟ್ರಿಕ್ಕಿಗೆ ಸಿಕ್ಕಿದ್ದೆ ಚಾನ್ಸು. ಏನು ಮಾಡಿಬಿಡ್ತಾನಂದರೆ, ಓಕೆ ಐ ವಿಲ್ ಸೇವ್ ಯು, ಬಟ್ ನೀನೇನು ಮಾಡಬೇಕು ಅಂತಂದರೆ ಹೋಲ್ ಪೂರ ಇಯರ್ ಮುಗಿಯೋವರೆಗೂ ನೀನೇನು ಮಾಡಬೇಕು, ನನ್ನ ಹೋಮ್ವರ್ಕನ್ನು ಮಾಡಬೇಕು ಅಂತ ಹೇಳ್ತಾನೆ. The little man's face wrinkled like a cloth. He kicked his legs and looked very angry. "Oh, that's difficult," he muttered, "but I will do it." ಹೇಳಿದ ತಕ್ಷಣನೇ ಮುಖವನ್ನು ಕಿವುಚು ಬಿಡುತ್ತೆ ಅದು ಡಾಲ್. ಮ್ಯಾನ್ ಲಿಟಲ್ ಟೈನಿಯಸ್ಟ್ ಸೈಜ್ ಮ್ಯಾನ್ ಇರುತ್ತಲ್ಲ, ಮುಖವನ್ನು ಕಿವುಚು ಬಿಟ್ಟು ಓ ಮೈ ಗಾಡ್ ಅಂತ ಹೇಳಿ ಕಾಲನ್ನು ಬಡಿದ್ಬಿಟ್ಟು ಇಟ್ಸ್ ಸೋ ಡಿಫಿಕಲ್ಟ್ ಅಂತ ಹೇಳುತ್ತೆ. ಆ್ಯಂಡ್ ದೇರ್ ಇಸ್ ನೋ ಆಪ್ಷನ್, ಐ ಹ್ಯಾವ್ ಟು ಡೂ ಇಟ್ ಅಂತ ಹೇಳಿಬಿಟ್ಟು ಅಗ್ರಿ ಆಗುತ್ತೆ. And so the little elf began to do Patrick's homework. There was only one problem. The elf did not always know what to do and he needed help. "Help me," he would say. And Patrick would have to help in some way or the other. ಅವಾಗ ಎಲ್ಫ್, ಇದ್ರ ಹೆಸರೇನು ಅಂತಂದರೆ ಎಲ್ಫ್. ಓಕೆ, ಆ ಟೈನಿಯಸ್ಟ್ ಸೈಜ್ ಡಾಲ್ದ ಹೆಸರೇನು ಅಂದರೆ ಎಲ್ಫ್. ಆ ಎಲ್ಫ್ ಏನು ಮಾಡುತ್ತೆ ಅಂತಂತಂದರೆ ಓಕೆ ಅಂತ ಅಗ್ರಿ ಆಗುತ್ತೆ. ಬಟ್ ದೇರ್ ಈಸ್ ಅ ಒನ್ ಪ್ರಾಬ್ಲಮ್. ವಾಟ್ ಈಸ್ ದ್ಯಾಟ್ ಪ್ರಾಬ್ಲಮ್? ಹಿ ನೀಡೆಡ್ ಹೆಲ್ಪ್. ಅದಕ್ಕೇನು ಗೊತ್ತಿರೋದಿಲ್ಲ ಹೌ ಟು ಡೂ ಅ ಹೋಮ್ವರ್ಕ್. ಸೊ ಅದಕ್ಕೋಸ್ಕರ ಅದೇನಂತೆ ಹೆಲ್ಪ್ ಮೀ ಅಂತ ಹೇಳಿ ಪ್ಯಾಟ್ರಿಕ್ಕಿಗೆ ಹೇಳುತ್ತೆ. ಆ್ಯಂಡ್ ಪ್ಯಾಟ್ರಿಕ್ ಏನು ಮಾಡಬೇಕಾಗತ್ತೆ, ಅದಕ್ಕೆ ಹೋಮ್ವರ್ಕ್ ಮಾಡೋಕ್ಕೆ ಹೆಲ್ಪನ್ನು ಮಾಡಬೇಕಾಗತ್ತೆ. "I don't know this word," the elf squawked while reading Patrick's homework. ಹೋಮ್ವರ್ಕ್ ಓದಬೇಕಾದ್ರೆ ನನಗೆ ಈ ವರ್ಡದ್ದು ಮೀನಿಂಗ್ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಜೋರಾಗಿ ಅದಕ್ಕೆ ಎಲ್ಫ್ ಸ್ಟಾರ್ಟ್ ಮಾಡುತ್ತೆ. "Get me a dictionary. Actually, I have a better idea. Look up this word and read out each letter." ನನಗೆ ಡಿಕ್ಷನರಿ ತಂದುಕೊಡು, ನನಗೆ ಇದರಲ್ಲಿ ಏನೂ ಗೊತ್ತಾಗ್ತಾ ಇಲ್ಲ, ನೀನು ಓದ್ಬಿಟ್ಟು ನನಗೆ ಇನ್ಫಾರ್ಮ್ ಮಾಡ್ತಾ ಹೋಗು, ನಾ ಹೋಮ್ವರ್ಕ್ ಮಾಡ್ತೀನಪ್ಪ ಅಂತ ಹೇಳಿ ಎಲ್ಫ್ ಹೇಳುತ್ತೆ. When it came to maths, Patrick was out of luck again. "What are multiplication tables?" the elf shrieked. "Elves never need that. And what are addition, subtraction, division, fractions?"
ಹಿಯರ್ ಸಿಟ್ ಡೌನ್ ಬಿಸೈಡ್ ಮೀ, ಯು ಸಿಂಪ್ಲಿ ಮಸ್ಟ್ ಹೆಲ್ಪ್ ಮೀ. ಏನನ್ನತ್ತೆ ನೋಡ್ರಿ, ಯಾವಾಗ ಮ್ಯಾಥ್ಸಿಗೆ ಬರುತ್ತೆ ಪ್ಯಾಟ್ರಿಕ್ ವಾಸ್ ಬ್ಯಾಡ್ ಲಕ್, ಒಂದು ಔಟ್ ಆಫ್ ಲಕ್, ಬ್ಯಾಡ್ ಲಕ್ ಆಗಿರುತ್ತೆ. ಯಾಕಂದರೆ ಎಲ್ಫಿಗೆ ಎಡಿಷನ್ ಅಂದರೆ ಏನೂ ಗೊತ್ತಿಲ್ಲ, ಸಬ್ಸ್ಟ್ರಾಕ್ಷನ್ ಅಂದರೆ ಏನೂ ಗೊತ್ತಿಲ್ಲ, ಮಲ್ಟಿಪ್ಲಿಕೇಶನ್, ಡಿವಿಷನ್, ಫ್ರ್ಯಾಕ್ಷನ್ಸ್ ಏನು ಅನ್ನೋದೇ ಗೊತ್ತಿರೋದಿಲ್ಲ. ಆವಾಗ ಎಲ್ಫ್ ಏನನ್ನಂತೆ, ಸಿಟ್ ವಿತ್ ಮೀ, ನನ್ನ ಜೊತೆ ನೀನು ಕೂತ್ಕೋಬೇಕು, ಕೂತ್ಕೊಂಡ್ಬಿಟ್ಟು ನನಗೆ ಹೇಳ್ಕೊಡ್ಬೇಕು, ಯು ಮಸ್ಟ್ ಹೆಲ್ಪ್ ಮೀ, ದೆನ್ ಐ ವಿಲ್ ಡೂ ಯೋರ್ ಹೋಮ್ವರ್ಕ್ ಅಂತ ಹೇಳುತ್ತೆ. The little elf knew nothing of history for him. It was a mystery. With time the elf, who already shouted loudly, just got louder. Go to the library. I need more books and you can help me read them too. ಲಿಟಲ್ ಎಲ್ಫ್ ಏನು ಮಾಡುತ್ತೆ, ಹಿಸ್ಟ್ರಿ ಸಬ್ಜೆಕ್ಟಿಗೆ ಬಂದಾಗ ಅದಕ್ಕೇನು ಗೊತ್ತಿರೋದಿಲ್ಲ. ಹಿಸ್ಟ್ರಿ ಬಿಕಮ್ಸ್ ಮಿಸ್ಟ್ರಿ, ಬಿಕಾಸ್ ಮಿಸ್ಟ್ರಿ ಮೀನ್ಸ್ ಇಟ್ ಇಂಪಾಸಿಬಲ್ ಟು ಫೈಂಡ್ ದ ಸೊಲ್ಯೂಷನ್, ಡಿಫಿಕಲ್ಟೀಸ್. ಸೊ ನನಗದೇನು ಗೊತ್ತಾಗ್ತಾ ಇಲ್ಲ, ನೀನೇನು ಮಾಡು, ಲೈಬ್ರರಿಗೆ ಹೋಗು, ಅಲ್ಲಿ ಮೋರ್ ಬುಕ್ಸನ್ನು ತೊಗೊಂಡ್ಬಂದ್ಬಿಟ್ಟು ನನಗೆ ನೀನು ರೀಡ್ ಮಾಡಿ ಹೆಲ್ಪ್ ಮಾಡು ಅಂತ ಎಲ್ಫ್ ಹೇಳುತ್ತೆ. This went on every day. Patrick was working harder than ever. He was staying up all night and reading more books than he had ever read before. He was going to school with his puffed up and dull. ಪ್ಯಾಟ್ರಿಕ್ಕಿಗೆ ಆಪ್ಷನ್ ಇಲ್ಲಲ್ವಾ, ಎಲ್ಫ್ ಹೋಮ್ವರ್ಕ್ ಮಾಡಬೇಕು ಅಂತಂದರೆ ಹಿ ಹ್ಯಾಸ್ ಟು ಹೆಲ್ಪ್ ಹಿಮ್. ಆ ಹೆಲ್ಪ್ ಮಾಡಲಿಲ್ಲ ಅನ್ನೋದು ಗೊತ್ತೇ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಏನಾಗುತ್ತಪ್ಪ ಅಂತಂದರೆ ಪ್ಯಾಟ್ರಿಕ್ ಡೈಲಿ ಲೈಬ್ರರಿಗೆ ಹೋಗೋದು, ಬುಕ್ಸ್ ತೊಗೊಂಬರೋದು, ಅದನ್ನು ರೀಡ್ ಮಾಡಿ ಅವನಿಗೆ ಹೇಳೋದು, ಇದೆಲ್ಲ ಹಾರ್ಡ್ ವರ್ಕ್ ಸ್ಟಾರ್ಟ್ ಆಗುತ್ತೆ. ನೈಟೆಲ್ಲ ಕೂತ್ಕೊಂಡು ತಾನು ಹೋಗ್ಬಿಟ್ಟು ಅದಕ್ಕೆ ಇನ್ಫಾರ್ಮ್ ಮಾಡಬೇಕಲ್ಲ, ನೀನು ಮಾಡೋ ಹೋಮ್ವರ್ಕ್ ಅಂತ ತಿಳಿಸ್ಕೊಡ್ಬೇಕಲ್ವಾ. ಸೊ ಆವಾಗ ಅವನ ಕಣ್ಣುಗಳೆಲ್ಲ ಏನಾಗ್ಬಿಡ್ತವೆ, ಸ್ವೆಲ್ಲಿಂಗ್ ಆಗಿಬಿಡ್ತವೆ, ಹೌದಾ. ಸೊ ಅವಾಗ ಅವನು ಸ್ಕೂಲಿಗೆ ಹೇಗೆ ಹೋಗ್ತಾ ಇರ್ತಾನೆ ಅಂದರೆ ವಿತ್ ಅ ಪಫ್ಡ್ ಐಸ್ ಹೋಗ್ತಾ ಇರ್ತಾನೆ. ಫೈನಲಿ ದ ಲಾಸ್ಟ್ ಡೇ ಆಫ್ ಸ್ಕೂಲ್ ಅರೈವ್ಡ್ ಆ್ಯಂಡ್ ದ ಎಲ್ಫ್ ವಾಸ್ ಫ್ರೀ ಟು ಗೋ. ಆಸ್ ಫಾರ್ ಹೋಮ್ವರ್ಕ್ there was no more, so he quietly and slyly slipped out of the back door. Patrick did well in all his subjects. His classmates were amazed. His teachers smiled and full of praise, and his parents. ಫೈನಲಿ ಸ್ಕೂಲದ್ದು ಲಾಸ್ಟ್ ಡೇ ಬರುತ್ತೆ. ಆವಾಗ ಪ್ಯಾಟ್ರಿಕ್ದು ಕಂಡೀಷನ್ ಏನಿತ್ತು, ದ್ಯಾಟ್ ಎಲ್ಫ್ 1 year ಪೂರ ಹೋಮ್ವರ್ಕ್ ಮಾಡಬೇಕಂತ ಬಂದಿತ್ತು. ಲಾಸ್ಟ್ ಡೇ ಬಂದ ತಕ್ಷಣವೇ ಫ್ರೀ ಆಗಿಬಿಡ್ತು ಎಲ್ಫ್. ಅದು ಯಾರಿಗೂ ಗೊತ್ತಿಲ್ಲದಂಗೆ ಕ್ವಾಯ್ಟ್ಲಿ ಸ್ಲೈಲಿ ಏನು ಮಾಡ್ತು, ಮೂವ್ ಆನ್ ಆಗಿಬಿಡ್ತು ಬ್ಯಾಕ್ ಡೋರಿಂದ. ಆವಾಗ ಪ್ಯಾಟ್ರಿಕ್ ರಿಸಲ್ಟ್ ಏನು ಬಂತು ಅಂತಂದರೆ ತುಂಬಾ ಗುಡ್ ಮಾರ್ಕ್ಸಲ್ಲಿ ಅವನು ಪಾಸ್ ಆಗಿದ್ದ. ಅವ್ರ ಕ್ಲಾಸ್ಮೇಟ್ಸ್ ಎಲ್ಲ ಅಮೇಝಿಂಗ್ ಆಗಿ ಫೀಲ್ ಮಾಡಿಕೊಂಡ್ರು. ಯಾವಾಗಲೂ ಹೋಮ್ವರ್ಕ್ ಮಾಡದೇ ಇರೋ ಪ್ಯಾಟ್ರಿಕ್ಕು ಇಷ್ಟೊಂದು ಚೆನ್ನಾಗಿ ಮಾರ್ಕ್ಸ್ ತಗೊಂಡ ಅಂತ ಹೇಳಿಬಿಟ್ಟು ಟೀಚರ್ಸ್, ಪ್ಯಾಟ್ರಿಕನ್ ಪೇರೆಂಟ್ಸ್ ಎಲ್ಲರೂ ಕೂಡ ಅವನಿಗೆ ಅಪ್ರಿಷಿಯೇಟ್ ಮಾಡ್ತಾ ಹೋಗ್ತಾರೆ. They wondered what had happened to Patrick. He was now the perfect boy. He cleaned his room, did his work, was cheerful and was never rude. ಏನಾಗಿದೆ ಪ್ಯಾಟ್ರಿಕ್ ಜೊತೆ, ಇವನು ಲೈಕ್ ದಿಸ್ ಬಿಫೋರ್ ಇರಲಿಲ್ಲ, ಹೌದಾ. ಇವಾಗ ಗುಡ್ ಬಾಯ್ ಆಗಿದ್ದಾನೆ, ತನ್ನ ರೂಮನ್ನು ಕ್ಲೀನ್ ಇಟ್ಕೋತಾನೆ, ಹೋಮ್ವರ್ಕ್ ಟೈಮ್ ಟು ಟೈಮ್ ಮಾಡ್ತಾನೆ, ಯಾರಿಗೂ ಜೊತೆನೂ ರೂಡಾಗಿ ಬಿಹೇವ್ ಮಾಡಲ್ಲ ಅಂತ ಹೇಳಿಬಿಟ್ಟು ಎಲ್ಲರೂ ಥಿಂಕ್ ಮಾಡ್ತಾರೆ. You see, in the end, Patrick still thought he had made that tiny man do all his homework. But I will share a secret just between you and me. It was not the elf. Patrick had done all his homework himself. So at the end, actually ಏನು ಅಂತಂದರೆ ಪ್ಯಾಟ್ರಿಕ್ ಏನು ಥಿಂಕ್ ಮಾಡಿರ್ತಾನಂದರೆ ದ್ಯಾಟ್ ಎಲ್ಫ್ ಏನು ಮಾಡಿದ್ದೆ, ಹೋಮ್ವರ್ಕನ್ನು ಮಾಡಿದೆ ಅಂತ ಅಂದ್ಕೊಂಡಿರ್ತಾನೆ. ಬಟ್ ದ ಸೀಕ್ರೆಟ್ ಈಸ್ ಏನಪ್ಪ ಅಂತಂದರೆ ಆ್ಯಕ್ಚುಲಿ ಪ್ಯಾಟ್ರಿಕ್ಗೆ ಹೋಮ್ವರ್ಕ್ ಮಾಡಿರೋದು. ಯಾಕಪ್ಪ ಅಂದರೆ ಎಲ್ಫಿಗೆ ತಿಳಿಸ್ಕೊಡ್ಬೇಕಾದ್ರೆ ಪ್ಯಾಟ್ರಿಕ್ ರೀಡ್ ಮಾಡಬೇಕಿತ್ತು, ಎಲ್ಲ ತಾನು ತಿಳ್ಕೊಬೇಕಿತ್ತು, ತಿಳ್ಕೊಂಡು ಎಲ್ಫಿಗೆ ಎಕ್ಸ್ಪ್ಲೇನ್ ಮಾಡಬೇಕಿತ್ತು. ಸೊ ಆಟೋಮೆಟಿಕ್ಲಿ ಪ್ಯಾಟ್ರಿಕ್ ಹೋಮ್ವರ್ಕ್ ಮಾಡಿದಾಗೆ ಆಯಿತು. ನೋಡ್ರಿ ಮಕ್ಕಳೇ, ಯಾವಾಗ ಪ್ಯಾಟ್ರಿಕ್ ತನ್ನ ಚೆನ್ನಾಗಿರೋದು ಹೋಮ್ವರ್ಕನ್ನು ಮಾಡ್ದ, he becomes a perfect boy. So homework is must and should compulsory.
and it helps to you. ನಿಮಗದು ಹೆಲ್ಪ್ ಆಗುತ್ತೆ homework. So overall, who did Patrick's homework? Is it Elf or is it Patrick only? Patrick did himself. Yes, that is Patrick only did his homework. So this is the lesson, who did Patrick's homework. Thank you, children.